ಹೊಂದಿಕೊಳ್ಳುತ್ತೇವೆ. First Peter chapter 3 verse 10. ಜೀವದಲ್ಲಿ ಸಂತೋಷಪಟ್ಟು ಸುದಿನಗಳನ್ನು ನೋಡುವುದಕ್ಕೆ ಇಷ್ಟವುಳ್ಳವನು ಕೆಟ್ಟದ್ದನ್ನು ನುಡಿಯದಂತೆ ತನ್ನ ನಾಲಿಗೆಯನ್ನು ವಂಚನೆಯ ಮಾತುಗಳನ್ನು ಆಡದಂತೆ ತುಟಿಗಳನ್ನು ಬಿಗಿ ಹಿಡಿಯಲಿ. ನಷ್ಟವಾದರೂ ಪರವಾಗಿಲ್ಲ, ಮತ್ತೊಬ್ಬರು ನಷ್ಟ ಆಗದಾಗೆ ನೀನು ಮತ್ತೊಬ್ಬರಿಗಾಗಿ ಒಳ್ಳೆಯದನ್ನು ಮಾಡುವಾಗಲೇ ನಿನ್ನ ಜೀವನದಲ್ಲಿ ದೇವರು ಅದ್ಭುತವನ್ನು ಮಾಡುವ ದೇವರಾಗಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅವಶ್ಯಕತೆ ಸುಖವಾಗಿರ್ಬೇಕು, ಸಮಾಧಾನವಾಗಿರ್ಬೇಕು. ಹಾಗಾದ್ರೆ ಒಳ್ಳೆಯದನ್ನು ಮಾಡು. ಹಾಗಾದ್ರೆ ವಾಕ್ಯದಲ್ಲಿ ಕೆಟ್ಟದನ್ನು ಬಿಟ್ಟು ಬಿಡು. ಇರೋಣಂತೆ ಕೆಟ್ಟದನ್ನು ಬಿಟ್ಟು ನುಡಿಯದಂತೆ ನಾಲಿಗೆಯನ್ನು ಕಾಪಾಡಿಕೊಳ್ಳಬೇಕಂತ. ಹಲ್ಲೆಲೂಯಾ. ಸೊ ಕೆಟ್ಟ ಮಾತುಗಳು ಮಾತಾಡಬಾರದು ಬಾಯಿಂದ. ನಮ್ಮ ಬಾಯಿಂದ ಕೆಟ್ಟ ಮಾತುಗಳು ಕೆಲವು ಸಾರಿ ಕೇಳಲಿಕ್ಕೆ ಕಷ್ಟಕರ ಅನಿಸಬಹುದು, ಆದ್ರೆ ದೇವರ ವಾಕ್ಯ ಹೇಳ್ತಾ ಇದೆ ಇದು ಹೀಗೆ ಇರಬೇಕು. ನಾವು ಹೀಗಿರ್ಬೇಕಂದ್ರೆ ಹೇಗಿರ್ಬೇಕಂತಂದ್ರೆ ಕೆಟ್ಟದಾಗ ನಾಲಿಗೆಯನ್ನು ಬಿಡದಂತೆ, ಕೆಟ್ಟನೆಯ ಮಾತುಗಳು ಮಾತಾಡದಂತೆ, ಇನ್ನೊಬ್ಬರಿಗೆ ಕೆಟ್ಟದನ್ನು ಬಯಸದಂತೆ ನಮ್ಮ ಜೀವನದಲ್ಲಿ ಯಾವಾಗ ಇರ್ತೀವೋ ಆಗ ನಾವು ಸುಖವಾಗಿರ್ತೇವೆ. ಯಾಕೆ ನಾವು ಸುಖವಾಗಿರ್ತೀವಿ ಅಂತಂದ್ರೆ ವಾಕ್ಯ ಹೇಳ್ತದೆ ದೇವರೇ ಅವನನ್ನು ಕಾಯುವನು. ಯಾಕೆ ಅದನ್ನು ಕಾಯುವನು ಅಂತಂದ್ರೆ ಆತನ ಪಕ್ಷವಾಗಿ ನಿಂತುಕೊಂಡು ಆತನ ವಾಕ್ಯವನ್ನು ಕೇಳಿಸಿಕೊಂಡು ನಾವು ಒಳ್ಳೆಯದನ್ನು ಮಾಡ್ತೀವಿ. ರಾತ್ರಿ ಕೇಳ್ತಿದ್ದೀವಲ್ಲ, ಆ ಒಳ್ಳೆಯದನ್ನು ಮಾಡಲಿಕ್ಕೆ ನಾವೆಲ್ಲ ಪ್ರಯತ್ನ ಮಾಡ್ತೀವೋ ನಮ್ಮ ಬಳಿಗೆ ಯಾವ ಕೆಟ್ಟದ್ದು ಬರಲಿಕ್ಕೆ ಸಾಧ್ಯವಿಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ಆಲೋಚನೆ ಮಾಡ್ತೇವೆ ನಾವು ಒಳ್ಳೆಯದನ್ನು ಮಾಡಬೇಕು, ಒಳ್ಳೆಯದನ್ನು ಮಾಡಬೇಕು. ಮೊದಲು ನಮ್ಮ ನಾಲಿಗೆಯಲ್ಲಿ ಕಂಟ್ರೋಲ್ ಇರಲಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಮ್ಮ ನಾಲಿಗೆ ಯಾವ ಕಂಟ್ರೋಲ್ ಇರ್ತದೋ ನಮ್ಮ ಶರೀರ ನಮ್ಮ ಕಂಟ್ರೋಲ್ ಇರ್ತದೆ. ಅದು ಒಳ್ಳೆಯದು. ನಮ್ಮ ನಾಲಿಗೆ ದೇವರ ವಾಕ್ಯದಲ್ಲಿ ಇರಬೇಕು, ನಮ್ಮ ಶರೀರ ದೇವರ ವಾಕ್ಯದ ಸರ್ಕಲ್ ಇರಬೇಕು. ಆಗಲೇ ನಮಗೆ ಸುಖವಾಗಿ ಜೀವಿಸಲಿಕ್ಕೆ, ಸಮಾಧಾನವಾಗಿ ಜೀವಿಸಲಿಕ್ಕೆ, ನೆಮ್ಮದಿಯಿಂದ ಜೀವಿಸಲಿಕ್ಕೆ ದೇವರು ಮಾರ್ಗವನ್ನು ಸಿದ್ಧ ಮಾಡುತ್ತಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಇವತ್ತು ಲೋಕದ ಅನೇಕ ಕ್ರೈಸ್ತವರಿದ್ದಾರೆ. ಲೋಕದಲ್ಲಿ ಇವತ್ತು ನೀನು ಕ್ರೈಸ್ತವರು ಮಾತ್ರವಲ್ಲ, ಲೋಕದ ಅನೇಕ ಕ್ರೈಸ್ತವರಿದ್ದಾರೆ. ಆ ಅನೇಕ ಕ್ರೈಸ್ತರ ದೇವರು ಹೇಳುವ ಮಾತು ಒಳ್ಳೆಯದನ್ನೇ ಮಾಡು. ಹಲ್ಲೆಲೂಯಾ, ಹಲ್ಲೆಲೂಯಾ. ನಾವು ಯಾವ ಒಳ್ಳೆಯದನ್ನು ಮಾಡ್ತೀವೋ ದೇವರು ನಮ್ಮ ಜೀವನದಲ್ಲಿ ಒಳ್ಳೆಯದನ್ನು ಮಾಡಲಿಕ್ಕೆ ಇಷ್ಟಪಡ್ತಾನೆ. ಅದು ನಮ್ಮ ಮನಸ್ಸಲ್ಲಿ ಗೊತ್ತಿರಬೇಕು, ನಮ್ಮ ಹೃದಯದಲ್ಲಿ ಆಳವಾಗಿರಬೇಕು. ನನ್ನ ನಾಲಿಗೆಯನ್ನು ಕಂಟ್ರೋಲ್ ಇಟ್ಕೋಬೇಕು, ನಾನು ಒಳ್ಳೆಯದನ್ನೇ ಮಾತಾಡಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ಒಂದೇ ನಾವು ಒಳ್ಳೆಯದನ್ನು ಮಾಡುವಾಗ ನಿಜವಾಗ್ಲೂ ಕೂಡ ಅದು ಒಳ್ಳೆಯದಾಗಿ ಕಾಣಲಿಕ್ಕೆ, ನಮ್ಮನ್ನು ದೇವರು ಸಮಾಧಾನವಾಗಿರಲಿಕ್ಕೆ ದೇವರು ನಮ್ಮನ್ನು ಕಾಂತನವಾಗಿ ನೋಡ್ತೀವಿ. ಹಲ್ಲೆಲೂಯಾ. 11ನೇ ವಚನದಲ್ಲಿ ಸಹೋದರರು, ಅವನು ಕೆಟ್ಟದ್ದನ್ನು ಬಿಟ್ಟು ಒಳ್ಳೆಯದನ್ನೇ ಮಾಡಲಿ, ಸಮಾಧಾನವನ್ನು ಹಾರೈಸಿ ಅದಕ್ಕೋಸ್ಕರ ಪ್ರಯತ್ನ ಪಡಲಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಾನು ಇಲ್ಲಿ ಯಾರು ಸುಖವಾಗಿರ್ಬೇಕು ಆಲೋಚನೆ ಮಾಡ್ತಾ ಇದ್ದಾರಲ್ಲ, ನಾನು 10 ವರ್ಷದಲ್ಲಿ ಓದ್ಕೊಳ್ಳೋ ಪ್ರಕಾರ ಸಮಾಧಾನವಾಗಿರ್ಬೇಕು, ಸುಖವಾಗಿರ್ಬೇಕು ಎಂಬುದಾಗಿ ಯಾರು ಆಲೋಚಿಸ್ತಾ ಇದ್ದಾರಲ್ಲ ಅವ್ರಿಗೆ ದೇವರು ಹೇಳ್ತಾನೆ ಅವರು ಕೆಟ್ಟದ್ದನ್ನು ಬಿಟ್ಟು ಒಳ್ಳೆಯದನ್ನು ಮಾಡಲಿ. ನಿನ್ನ ಪಕ್ಕದ ಯಾರ ಜೊತೆ ಹೇಳು, ಕೆಟ್ಟದ್ದನ್ನು ಬಿಟ್ಟು ಒಳ್ಳೆಯದನ್ನೇ ಮಾಡು. ನಿನ್ನ ಪಕ್ಕದ ಯಾರ ಜೊತೆ ಹೇಳು, ಕೆಟ್ಟದ್ದನ್ನು ಬಿಟ್ಟು ಒಳ್ಳೆಯದನ್ನೇ ಮಾಡಿ ಎಂಬುದಾಗಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಾವು ಯಾಕೆ ಒಳ್ಳೆಯದನ್ನು ಮಾಡ್ತೀವಿ? ವಾಕ್ಯ ಹೇಳ್ತದೆ 10ನೇ ವಚನದಲ್ಲಿ ಕೇಳಿಕೊಂಡ ಪ್ರಕಾರ ನಿಮಗೆ ದೇವರು ಸಮಾಧಾನವನ್ನು ಕೊಡುತ್ತಾನೆ, ನಿಮ್ಮ ಜೀವನದಲ್ಲಿ ನೆಮ್ಮದಿಯನ್ನು ಕೊಡುತ್ತಾನೆ, ನಿಮಗೆ ಸಮಾಧಾನವನ್ನು ಕೊಡುತ್ತಾನೆ. ಆ ಸಮಾಧಾನ ಆನಂದಿಸಲಿಕ್ಕೆ, ಆ ಸಮಾಧಾನ ಹೊಂದಿಕೊಳ್ಳಲಿಕ್ಕೆ ನೀನು ಒಳ್ಳೆಯದನ್ನೇ ಮಾಡಬೇಕೆಂಬುದಾಗಿ ನೋಡ್ತೇವೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅನೇಕ ಆಲೋಚನೆ ಮಾಡ್ತಾ ಇದ್ದೀವಿ ನಾವು ದೇವರು ನಂಬ್ಕೊಂಡು ಬಿಟ್ಟು ಬಿಡು, ನಾವು ಹೇಗೆ ಬೇಕಾದ ಜೀವನ ಮಾಡಬಹುದು, ನಮ್ಮನ್ನು ಯಾರು ಕೇಳೋರಿಲ್ಲ, ಹೇಳೋರಿಲ್ಲ, ಸ್ವತಂತ್ರರಾಗ್ಬಿಟ್ಟಿವಿ ನಾವು, ನಮ್ಗೆ ಯಾರು ಎದುರಿಲ್ಲ, ದೇವರನ್ನು ವಾಗ್ದಾನ ಮಾಡಿಬಿಟ್ಟಿದ್ದಾರೆ, ದೇವರು ನಮ್ಮನ್ನು ಬಿಟ್ಟು ಎದುರು లేదు. ಹಲ್ಲೆಲೂಯಾ, ಹಲ್ಲೆಲೂಯಾ. ಒಂದು ಪ್ರೇಮೆಯಲ್ಲಿ ಜೀವಿಸ್ತಾ ಇದ್ದಾರೆ, ಒಂದು ಪ್ರೇಮೆಯಲ್ಲಿ ಜೀವಿಸ್ತಾ ಇದ್ದಾರೆ. ಯಾಕಂದ್ರೆ ನಾವು ದೇವರು ನಂಬಿಟ್ಟು ಆಯ್ತು, ನಾವೇನು ಮಾಡಿದ್ರು ಯಾರು ಕೇಳಿದ್ರೆ, ನಾವೇನು ಜೀವನ ಮಾಡಿದ್ರು ನಮ್ಮನ್ನು ಕೇಳೋರು ಯಾರು ಇಲ್ಲ, ಏನು ಮಾಡಿದ್ರು ಪರವಾಗಿಲ್ಲ, ಏನು ಮಾಡಿದ್ರು ಪರವಾಗಿಲ್ಲ, ಕ್ರೈಸ್ತವ ಯೇಸುವಾಗಿರು. ಇನ್ನು ಒಂದು ನ್ಯಾಯ ತೀರ್ಪು ನಿಂತಿರ್ಬೇಕಾಗ್ತದೆ. ಆ ದಿನ ಲೆಕ್ಕ ಏನಾಗ್ತದೆ ಕೇಳ್ಕೊ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದಕ್ಕೆ ಮಾತು ನೋಡ್ತಾ ಇದ್ದೇವೆ, ನೀನು ಕೆಟ್ಟದ್ದನ್ನು ಬಿಟ್ಟು ಒಳ್ಳೆಯದನ್ನೇ ಮಾಡು. ಆ ಸಮಾಧಾನ ಬೇಕಂತ ಇಷ್ಟಪಡ್ತಾ ಇದ್ದೀವಲ್ಲ, ನಾವು ಜೀವಿಸುವ ಕಾಲದಲ್ಲಿ ನೆಮ್ಮದಿಯಾಗಿ ಇರಬೇಕು ಇಷ್ಟಪಡುವುದಾದರೆ ಕೆಟ್ಟದ್ದನ್ನು ಬಿಟ್ಟು, ಒಂದು ವಚನ, ಕೆಟ್ಟದ್ದನ್ನು ಬಿಟ್ಟು ಒಳ್ಳೆಯದನ್ನು ಮಾಡಲಿ. ಮುಂದೆ ಸಮಾಧಾನವನ್ನು ಹಾರೈಸಬೇಕಂತ ಹುಡುಕ್ಬೇಕು, ಸಮಾಧಾನಕ್ಕಾಗಿ ಪ್ರಯತ್ನ ಮಾಡಬೇಕು, ಅದನ್ನು ಇಷ್ಟಪಡಬೇಕು. ಸಮಾಧಾನ ಇಷ್ಟಪಡಬೇಕು. ಅದಕ್ಕಾಗಿ ಸಮಾಧಾನವನ್ನು ಹಾರೈಸಲು ಇಷ್ಟಪಟ್ಟು ಅದಕ್ಕೋಸ್ಕರ ಪ್ರಯತ್ನ ಪಡಬೇಕಂತೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಮ್ಮ ಪ್ರಾರ್ಥನೆ, ನಮ್ಮ ವಿಜ್ಞಾಪನೆಗಳೆಲ್ಲ ಕೂಡ ದೇವರು ಕೇಳಬೇಕಂದ್ರೆ ನಮ್ಮ ಪ್ರಾರ್ಥನೆ ದೇವರ ಸನ್ನಿಧಾನದಲ್ಲಿ ಧೂಪವಾಗಿ ಮುಟ್ಟಲ್ಪಡಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ಹಾಗಾದ್ರೆ ಇನ್ನು ಮುಂದೆ ನೋಡುವಾಗ 12 ವರ್ಷ ನೋಡ್ಕೊಳ್ಳುವಾಗ ಮುಂದೆ ನಾವು ಕೆಟ್ಟದನ್ನು ಬಿಟ್ಟು ನಾವು ಒಳ್ಳೆಯದನ್ನೇ ಮಾಡ್ತಾ ಇದೀವಿ ಅಂತಂದ್ರೆ, ಕೆಟ್ಟದನ್ನು ಬಿಟ್ಟು ಒಳ್ಳೆಯದನ್ನೇ ಮಾಡ್ತಾ ಇದೀವಿ ಅಂತಂದ್ರೆ 12 ವರ್ಷ ಓದ್ಕೊಂಡು ಹೋಗೋಣ. ಯಾಕಂದ್ರೆ ಕರ್ತ ನೀತಿವಂತರನ್ನು ಕಟಾಕ್ಷಿಸುತ್ತಾನೆ, ಆತನು ಅವರ ವಿಜ್ಞಾಪನೆಗಳಿಗೆ ಕಿವಿಗೊಡುತ್ತಾನೆ. ಹಲ್ಲೆಲೂಯಾ,
ಹಲ್ಲೆಲೂಯಾ. ಒಬ್ಬನ ಪ್ರಾರ್ಥನೆ ಮಾಡ್ತಾ ಇದ್ದು ದೇವರನ್ನ ಪ್ರಾರ್ಥನೆ ಕೇಳಬೇಕು. ನಾನು ಪ್ರಾರ್ಥನೆ ಮಾಡಿದ್ರೆ ಅದ್ಭುತ ನಡೀಬೇಕು. ನನ್ನ ಪ್ರಾರ್ಥನೆ ಮಾಡಿದ್ರೆ ನನ್ನ ಕುಟುಂಬ ಬದಲಾಯಿಸಲ್ಪಡಬೇಕು. ನನ್ನ ಪ್ರಾರ್ಥನೆ ಮಾಡಿದ್ರೆ ನನ್ನ ಪ್ರಾಂತ ಬದಲಾಯಿಸಲ್ಪಡಬೇಕೆಂಬುದಾಗಿ ನಮ್ಮಲ್ಲಿ ಒಂದು ಆಸಕ್ತಿ ಇರುವುದಾದರೆ ಆ ಆಸಕ್ತಿಯಲ್ಲೇ ಒಂದಿರಲಿ ದೇವರ ಭಯ ಇರಲಿ. ಆಸಕ್ತಿಯಲ್ಲೇ ಒಂದಿರಲಿ ದೇವರ ಭಯ ಇರಲಿ. ಯಾಕಂತಂದ್ರೆ ವಾಕ್ಯ ಹೇಳ್ತಾ ಇದೆ, ಆತವರು ನೀತಿವಂತರಾಗಿರುವವರ ಪ್ರಾರ್ಥನೆಯನ್ನು ವಿಜ್ಞಾಪನೆಯನ್ನು ಆತನು ಕಿವಿಗೊಡುತ್ತಾನೆ. ನೀನು ಪ್ರೀತಿವಂತನಾಗಿ, ನೀನು ನೀತಿವಂತನಾಗಿ, ಸಮಾಧಾನವಾಗಿ ಒಳ್ಳೆಯದನ್ನೇ ಮಾಡುವವರು ಇಷ್ಟಪಡುವುದಾದರೆ ವಾಕ್ಯ ಬರ್ತದೆ, ನೀತಿವಂತರವರು ಅವರು ಮಾಡುವ ಪ್ರಾರ್ಥನೆ ಬಲು ಬಲ ಇದೆ. ನೀತಿವಂತರು ಮಾಡುವ ಪ್ರಾರ್ಥನೆಗೆ ಬಲು ಬಲ ಇದೆ ಅಂತ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದಕ್ಕೆ ವಚನ ಇರ್ತದೆ, ಅವರ ವಿಜ್ಞಾಪನೆಗೆ ದೇವರು ಕಿವಿಗೊಡುತ್ತಾನೆ. ಹಲ್ಲೆಲೂಯಾ. ಯಾರ ವಿಜ್ಞಾಪನೆಗೆ? ನೀತಿವಂತರು. ಯಾರು ನೀತಿವಂತರು? ಸಮಾಧಾನವಾಗಿರಬೇಕು, ನೆಮ್ಮದಿಯಿಂದ ಜೀವನ ಮಾಡಬೇಕು, ದೇವರ ವಾಕ್ಯದಲ್ಲಿರಬೇಕು ನಾನು ಅಂತ ಯಾರು ನಿರ್ಧಾರ ಮಾಡಿಕೊಳ್ತಾರೋ ಅವರು. ಹಲ್ಲೆಲೂಯಾ. ನಾನು ದೇವರು ನಂಬಿಟ್ಟಿನಿ ಬಿಡು, ನನಗೇನು ಭಯ ಇಲ್ಲ, ಏನಿಲ್ಲ 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 ಏನೂ ಇಲ್ಲ. ದೇವರ ಭಯ ನಮ್ಮಲ್ಲಿ ಇರಬೇಕು. ದೇವರ ಭಯ ನಮ್ಮಲ್ಲಿ ಇರಬೇಕು. ದೇವರ ಭಯ ಇರಬೇಕು. ಲೋಕದಲ್ಲಿ ಯಾವುದಕ್ಕೂ ಭಯಪಡಬೇಡ. ಯಾವುದೇ ರೋಗ, ಯಾವುದೇ ಶಾಪ, ಯಾವುದೇ ಬಂಧನೆ, ಯಾವುದಕ್ಕೂ ಭಯಪಡಬೇಡ. ಯೇಸುವಿಗೆ ಮಾತ್ರ ಭಯಪಡಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಈ ನೀನು ಭಯಪಡುವಾಗಲೇ ದೇವರ ಚಿತ್ತದ ಕಾರ್ಯ ಮಾಡ್ತಾನೆ. ನೀನು ಮೊಣಕಾಲುವರೆಗೆ ವಿಜ್ಞಾಪನೆ ಪ್ರಾರ್ಥನೆ ಮಾಡಿದರೆ ಆತನ ಕಿವಿಗೊಡುತ್ತಾನೆ. ನನ್ನ ಮಗಳು ಪ್ರಾರ್ಥನೆ ಮಾಡ್ತಾ ಇದ್ದಾಳೆ, ನನ್ನ ಮಗಳು ಪ್ರಾರ್ಥನೆ ಮಾಡ್ತಾ ಇದ್ದಾಳೆ ಅಂತ ನಿನ್ನ ಪ್ರಾರ್ಥನೆಗೆ ಆತನು ಕಿವಿಗೊಡುತ್ತಾನೆ. ನೀನು ಯಾವುದೋ ವಿಷಯಕ್ಕಾಗಿ ಪ್ರಾರ್ಥನೆ ಮಾಡಿದೆಯೋ ಆ ವಿಷಯವನ್ನು ದೇವರು ಅತಿ ಬೇಗನೆ ನೆರವೇರಿಸ್ತಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಆದರೆ ರಾತ್ರಿ ನಿರ್ಧಾರ ಮಾಡಿಕೋ, ನಾನು ಒಳ್ಳೆಯದನ್ನೇ ಮಾಡಬೇಕು, ನನ್ನ ಜೀವನ ಸುಖವಾಗಿರಬೇಕು, ನನ್ನ ಸಮಾಧಾನವಾಗಿರಬೇಕು, ನೆಮ್ಮದಿಯಾಗಿರ್ಬೇಕಂತಂದ್ರೆ ನಾನು ಒಳ್ಳೆಯದನ್ನೇ ಮಾಡಬೇಕು. ನಾನು ನೀತಿವಂತನಾಗೆ ಇರಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ಒಂದು ರಾಶಿ ಮಾಡ್ಬೋದು ನೀನು ರಾತ್ರಿ ಕುಸುಮದಲ್ಲಿ. ನಾನು ಹೆಂಗೆ ಜೀವನ ಮಾಡಿದ್ರೆ ಏನು ಬಿಡು, ನಾನು ಹೆಂಗೆ ಜೀವನ ಮಾಡಿದ್ರೆ ಏನು ಬಿಡು, ಒಳ್ಳೆದನ್ನು ಮಾಡಿದ್ರೆ ಕಡಿಮೆ ಮಾಡಿದ್ರೆ ಏನು, ದೇವರ ಎದುರಿಗೆ ಬಂದು ನೋಡ್ತಾ ಇದ್ದಾನೆ ಅಂತ ಆಲೋಚನೆ ಮಾಡ್ಬೋದು. ವಾಕ್ಯ ಹೇಳ್ತಾ ಇದೆ, ದೇವರ ಆತ್ಮನಲ್ಲಿ ಸಗಣಿ ಯಾವಾಗಲೂ ಇರ್ತಾನಂತೆ. ದೇವರ ಆತ್ಮನು ಪ್ರತಿ ಸಲ ನಮ್ಮ ಸಗಣಿ ಇರ್ತಾನೆ. ಆತ ನಮ್ಮನ್ನು ನಡೆಸ್ತಾನೆ, ಆತ ನಮ್ಮನ್ನು ನಡೆಸ್ತಾನೆ. ಈ ಭಯ ನಮಗಿರ್ಬೇಕು. ದೇವರ ಜೊತೆಯಲ್ಲೇ ಇದ್ದಾನೆ. ಈ ರಾತ್ರಿ ಯೋಚನೆ ಮಾಡ್ತಾ ಇದೆಯೇನೋ, ಒಂದು ಆಲೋಚಿಸ್ತಾ ಇದೆಯೇನೋ, ನಾನು ಒಂಟಿ ಆಗಿದ್ದೀನಿ, ನಾನು ಒಬ್ಬಂಟಿಗಳಾಗಿದ್ದೀನಿ, ನಾನು ಒಬ್ಬನೇ ಎಂಬುದಾಗಿ ಭಯಪಡ್ತಾ ಇದೆಯೇನೋ, ಯೇಸಪ್ಪನ ಜೊತೆಯಲ್ಲೇ ಇದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಆಲೋಚನೆ ಮಾಡಿ ರಾತ್ರಿ, ನಾನು ಒಬ್ಬಂಟಿಗಳಾಗಿ ఎందుకు ಭಯಪಡಬೇಡ, ನನ್ನ ಜೊತೆಯಲ್ಲಿ ದೇವರಿದ್ದಾನೆ. ಆ ದೇವರಿದ್ದಂತ ಭಯ ನಿನಗೆ ಅಥವಾ ನಂಬಿಕೆ ನಿನಗೆ ಎಷ್ಟಿದೆಯೋ ಅದರಲ್ಲಿ ಮತ್ತೊಂದು ಜಾಯಿನ್ ಮಾಡ್ಕೋ. ನಾನು ನೀತಿವಂತನಾಗಿರಬೇಕು. ನಾನು ನೀತಿವಂತರಿದ್ರೆ ಏನು, ಇಳಿದ್ರೆ ಏನು ಅಂತ ನಿನ್ನಲ್ಲಿ ಒಂದು ಆಲೋಚನೆ ಬರ್ತಾ ಇರೋದಾದರೆ ಆ ಆಲೋಚನೆ ಒಂದು ವೇಳೆ ನಿನ್ನ ಮನಸ್ಸಾಗಿರ್ಬೋದು, ನಿನ್ನ ಶರೀರದ ಸ್ವಭಾವ ಆಗಿರ್ಬೋದು, ಒಂದು ಸೈತಾನ ಪ್ರೇರೇಪಣೆ ಒಂದು ನಿನಗೆ ಆಗಿರ್ಬೋದು. ಯಾಕಂತಂದ್ರೆ ಸೈತಾನನ ಮಾತಿಗೆ ದೇವರ ವಾಕ್ಯಕ್ಕೂ ಬಹಳ ವಿರುದ್ಧವಾಗಿರ್ತದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರು ಏನು ಮಾಡಿರ್ತಾನೋ ಸೈತಾನ ಕಳಿಸ್ತಾನೆ, ಅದು ಮಾಡಕ್ಕೆ ಇಷ್ಟಪಡಲ್ಲ. ಹಲ್ಲೆಲೂಯಾ. ಅದಕ್ಕೆ ನಾನು ಹೇಳ್ತಾ ಇದ್ದೇನೆ, ನೀನು ದೇವರ ಮಾತನ್ನು ಕೇಳಿದರೆ, ದೇವರ ಮಾತನ್ನು ಕೇಳಿದರೆ ನಮ್ಮ ಸುಖದಲ್ಲಿ ಜೀವಿಸುತ್ತವೆ. ಹಲ್ಲೆಲೂಯಾ. ಈ ಸ್ಥಳವನ್ನು ಕೇಳಿದ್ರೆ ಬಿಡಪ್ಪ, ನನಗೆ ಇನ್ನೇನು, ನಾನು ಹೆಂಗಂದ್ರೆ ಜೀವನ ಮಾಡ್ತೀನಿ, ಬಿಟ್ಟು ಬಿಡು ಅಂತ ಆಲೋಚನೆ ಮಾಡಿದರೆ ಮುಂದೆ ವಚನ ಓದೋಣ. ಅದೇ ವಚನ ಓದು. ಯಾಕಂದರೆ ಕರ್ತನು ನೀತಿವಂತ, ಕೆಡುಕರಿಗೆ ಕರ್ತನು ಕೋಪ ಮುಖವುಳ್ಳವನಾಗಿರುತ್ತಾನೆ. ಬಾ, ನಾವು ಆಲೋಚಿಸ್ತಾ ಇಷ್ಟು ದೇವರು ನಮ್ಮ ಬಿಟ್ಟು ಬಿಡು, ಹೆಂಗೆ ಜೀವನ ಜೀವನ ಮಾಡ್ಬೋದು, ಹೆಂಗೆ ಇರಬಹುದು. ಆದ್ರೆ ಇಷ್ಟೊಂದು ದೇವರ ವಾಗ್ದಾನ ಒಳ್ಳೆಯದನ್ನು ಮಾಡು, ಒಳ್ಳೆಯವರಾಗಿ ಕೇಳ್ತೇವೆ. ಇದನ್ನು ಕೇಳಿದ್ರು ನಮಗೆ ನಿರ್ಲಕ್ಷ್ಯವನ್ನು ಮಾಡಿದ್ರೆ, ಒಂದು ವೇಳೆ ಇದನ್ನು ನಾನು ಭಾಷೆ ಕೇಳಿದ್ರೆ ಬಿಡು ಹಂಗ ಹಿಂಗಂತ ನಾವು ಮನಸ್ಸು ಬದಲಾಯಿಸಿಕೊಂಡೆ ಅದೇ ಕೆಟ್ಟತನದಲ್ಲೇ, ಅದೇ ಕೆಟ್ಟ ಮಾತುಗಳಿಂದಲೇ, ಅದೇ ಕೆಟ್ಟ ಆಲೋಚನೆಯಲ್ಲೇ ಒಂದು ವೇಳೆ ನಾವು ಇರೋದಾದರೆ ದೇವರ ಮಾತನ್ನು ಸ್ಪಷ್ಟವಾಗಿ ಮಾತಾಡ್ತಾ ಇದೆ. ಕೆಡುಕರಿಗೂ ಕರ್ತನು ಕೋಪದ ಮುಖವುಳ್ಳವನಾಗಿ ಬರೆದಿದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಕೆಟ್ಟವರಿಗೆ ದೇವರು ಕೋಪದ ಮುಖವುಳ್ಳವನಾಗಿದ್ದಾನಂತೆ. ಕೋಪದ ಮುಖ ಅಂದ್ರೆ ಗೊತ್ತಲ್ಲ ನಿಮ್ಗೆ, ಅರ್ಥ ಹೋದ್ರೆ ಸಿಟ್ಟಿನ ಮುಖವುಳ್ಳವನಾಗಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಮ್ಮ ಮೇಲೆ ಆತನಿಗೆ ಆಯಾಸ ಬರಬಾರದು, ನಮ್ಮ ಮೇಲೆ ಆತನಿಗೆ ಸಿಟ್ಟು ಬರಬಾರದು, ನಮ್ಮ ಮೇಲೆ ಆತನಿಗೆ ಕೋಪ ಬರಬಾರದು. ಹಲ್ಲೆಲೂಯಾ, ಹಲ್ಲೆಲೂಯಾ. ಒಂದೇ ಆತನಿಗೆ ನಮ್ಮ ಮೇಲೆ ಆತನ ಸಿಟ್ಟು ಬರ್ತಾ ಇದೆ, ಆತನ ಮೇಲೆ ಕೋಪ ಬರ್ತಕ್ಕಂಥ ಆಲೋಚನೆ ಮಾಡಬೇಕು. ನಾನು ಹೇಗೆ ಜೀವಿಸ್ತಾ ಇದ್ದೀನಿ, ನಾನು ಹೇಗೆ ಜೀವಿಸ್ತಾ ಇದ್ದೀನಿ, ನನ್ನ ನೀತಿವಂತಿಕೆ ಹೇಗೆ ಜೀವಿಸ್ತಾ ಇದ್ದೀನಿ, ನನ್ನ ಪರಿಶುದ್ಧತೆಯನ್ನು ಹೇಗೆ ಜೀವಿಸ್ತಾ ಇದ್ದೀನಿ, ನಾನು ಹೇಗೆ ದೇವರ ಸನ್ನಿಧಾನದಲ್ಲಿ ಜೀವಿಸ್ತಾ ಇದ್ದೀನಿ, ನನ್ನ ಕುಟುಂಬ ಹೇಗೆ ಕಟ್ಟಿಕೊಳ್ತಾ ಇದ್ದೀನಿ, ನಾನು ಎಷ್ಟು ಆತ ಹೇಳಿದ ಮಾತಿಗೆ ಜೀವಿಸ್ತಾ ಇದ್ದೀನಿ.
ಇದ್ದೀನಿ, ನಾನು ಸುಖವಾಗಿರುವುದನ್ನು ಇಷ್ಟಪಡ್ತಾ ಇದ್ದೀನಿ, ಆದರೆ ಆ ಸುಖವನ್ನು ಹೊಂದುತ್ತಾ ಇದ್ದೀನಾ? ಆ ಸಮಾಧಾನ ಇರಬೇಕಂತ ಇಷ್ಟಪಡ್ತಾ ಇದ್ದೀನಿ, ಆ ಸಮಾಧಾನ ಹೊಂದುತ್ತಾ ಇದ್ದೀನಿ ಎಂಬುದಾಗಿ ಒಂದೇ ಆಲೋಚನೆ ಮಾಡಿಕೊಳ್ತಾ ಇದ್ದಾರೆ. ದೇವರು ಹೇಳ್ತಾನೆ, ನೀನು ಒಂದು ಕೆಡುಕದೆ ನಿನ್ನ ಮೈಯಲ್ಲಿ ಇದ್ದರೆ, ನಿನ್ನ ಆಲೋಚನೆ ಕೆಟ್ಟದೇ ಆಗಿದ್ದರೆ ನಿನಗೆ ದೇವರು ಕೆಟ್ಟದನ್ನೇ ಮಾಡ್ತಾನೆ. ನಿನಗೆ ದೇವರು ಕೆಟ್ಟದನ್ನೇ ಮಾಡ್ತಾರೆ, ಒಳ್ಳೆಯದು ಮಾಡಲ್ಲ. ಯಾಕಂದ್ರೆ ಕೆಡುಕರಿಗೆ ಕರ್ತನಾದ ಕೋಪದ ಮುಖನಾಗಿರುವುದು ಬರೆಯಲ್ಪಟ್ಟಿದೆ. ಕೀರ್ತನೆ 34 ನೋಡುವಾಗ 12-16 ವರ್ಷಗಳವರೆಗೆ ಓದಿಕೊಳ್ಳುವಾಗ ಅಲ್ಲಿ ಬಹಳ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ. ನಿಜವಾಗಲೂ ದೇವರ ರೋಷಕ್ಕೆ ಅಥವಾ ದೇವರ ಸಿಟ್ಟಿಗೆ ನಾವು ಒಳಗಾದರೆ ನಮ್ಮನ್ನು ಲೋಕದಲ್ಲಿ ಕಾಪಾಡೋರು ಯಾರೂ ಇಲ್ಲ. ನಾವು ರಕ್ಷಣೆ ಮಾಡ್ತಿರ್ಬೋದು, ನಾನು ಒಂದು ಲೋಕದಲ್ಲಿ ಏನಿಲ್ಲ, ಯಾರೂ ಏನಿಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಅದಕ್ಕೆ ಮತ್ತೊಂದು ವಚನ ಬರ್ತದೆ, ಮುಂದೆ 13 ವಚನ ಓದೋಣ. ನೀವು ಒಳ್ಳೆಯದನ್ನೇ ಮಾಡುವುದರಲ್ಲಿ ಆಸಕ್ತರಾಗಿದ್ದರೆ ನಿಮಗೆ ಕೇಡು ಮಾಡುವವರು ಯಾರು? ಹಲ್ಲೆಲೂಯಾ, ಹಲ್ಲೆಲೂಯಾ. ಅರ್ಥ ಆಗ್ತದೆ ನನ್ನ ಮಾತು, ನನ್ನ ಭಾಷೆ ಅರ್ಥ ಆಗ್ತದೆ ಅನಿಸ್ತದೆ. ನಿಮ್ಮ ವಾಕ್ಯದಲ್ಲಿ ಬರೆಯುತ್ತದೆ 13ನೇ ವಚನದಲ್ಲಿ, ನೀವು ಒಳ್ಳೆಯದನ್ನೇ ಮಾಡುವುದರಲ್ಲಿ ಆಸಕ್ತರಾಗಿದ್ದರೆ ನಿಮಗೆ ಕೇಡು ಮಾಡುವವರು ಯಾರು? ನಾವು ರಚಿಸ್ತಾ ಇದ್ದೇವೆ, ಅವ್ರು ಕೇಳಿ ಮಾಡ್ತಾರೆ, ಇವ್ರು ಕೇಳಿ ಮಾಡ್ತಾರೆ, ಹಂಗಾಗ್ತದೆ, ಹಿಂಗಾಗ್ತದೆ, ಏನಿಲ್ಲ. ನಾವು ಒಳ್ಳೆಯದನ್ನೇ ಮಾಡು ಅಷ್ಟೇ. ನಾವು ಒಳ್ಳೆಯದನ್ನ ಮಾಡು. ಆ ಒಳ್ಳೆಯದನ್ನು ಮಾಡುವುದರಲ್ಲಿ ಆಸಕ್ತರಾಗಿ ಮಾಡ್ಬೇಕಂತ 13ನೇ ವಚನ ಹೇಳ್ತದೆ, ಆಸಕ್ತರಾಗಿ ಮಾಡು. 1 ಪೇತ್ರ 3:13 ವಚನ ಹೇಳ್ತದೆ, ಆಸಕ್ತಿಕರವಾಗಿ ಮಾಡಬೇಕು ಅಂತ. ಏನ್ ಮಾಡ್ಬೇಕಂತ? ನಾವು ಯಾವುದನ್ನು ಮಾಡಬೇಕಂತ ಆಸಕ್ತಿಕರವಾಗಿ, ಕೆಟ್ಟದ್ದನ್ನೆಲ್ಲ, ಒಳ್ಳೆಯದನ್ನು ಆಸಕ್ತಿಕರವಾಗಿ ಮಾಡು. ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾವಾಗ ಒಳ್ಳೆಯದನ್ನು ಆಸಕ್ತಿಕರವಾಗಿ ಮಾಡ್ತೀಯೋ ವಾಕ್ಯ ಹೇಳ್ತದೆ, ನಿಮಗೆ ಯಾರು ಕೇಡು ಮಾಡುವುದಿಲ್ಲ. ನಿನ್ನ ಪಕ್ಕದ ಯಾರಾದರೂ ಹೇಳಿ, ಯಾರು ಕೇಡು ಮಾಡೋರು ಯಾರೇ ಇಲ್ಲ. ನಿನಗೆ ಕೇಡು ಮಾಡೋರು ಯಾರೂ ಇಲ್ಲ. ನಿನಗೆ ಕೇಡು ಮಾಡೋರು ಯಾರೂ ಇಲ್ಲ. ಯೇಸು ನಿಮ್ಮ ಜೊತೆಯಲ್ಲಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾಕಂದ್ರೆ ಒಳ್ಳೆಯದನ್ನೇ ಮಾಡ್ತಾ ಇದ್ದೇವೆ, ನಾವು ಒಳ್ಳೆಯದನ್ನೇ ಮಾಡ್ತಾ ಇದ್ದೀವಿ. ನಾವು ಮತ್ತೊಂದು ವಚನವನ್ನು ನೋಡ್ಕೊಂಡು ನೋಡ್ರೆ ಅದೇ ರೀತಿಯಾಗಿ 1 ಪೇತ್ರ 3:16 ವಚನ ಓದಿಕೊಳ್ಳೋಣ. ಒಳ್ಳೆ ಮನಸ್ಸಾಕ್ಷಿ ಉಳ್ಳವರಾಗಿರಿ. ಏನಾಗಿರ್ಬೇಕಂದ್ರೆ ನಾವು ಒಳ್ಳೆ ಮನಸ್ಸಾಕ್ಷಿ, ನಮ್ಮ ಮನಸ್ಸಲ್ಲಿ ಸಾಕ್ಷಿ ಒಳ್ಳೆದಿರ್ಬೇಕಂತೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾರು ನಮ್ಮ ನೋಡಿದ್ರೆ ಇವರು ಒಳ್ಳೆಯವರು ತಿಳ್ಬೇಕಂತೆ, ಇವರು ಒಳ್ಳೆಯವರು, ಒಳ್ಳೆ ಮನಸ್ಸಾಕ್ಷಿ ಇರ್ಬೇಕಂತೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಮನಸ್ಸಾಕ್ಷಿ ಇಲ್ಲ ಅಂತ ಹೇಳ್ತಾ ಇಲ್ಲ, ಮನಸ್ಸಾಕ್ಷಿ ಉಳ್ಳವರಾಗಿರಿ, ಒಳ್ಳೆ ಮನಸ್ಸಾಕ್ಷಿ ಉಳ್ಳವರಾಗಿರಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಮುಂದೆ ನೋಡುವಾಗ, ಆಗ ಕ್ರಿಸ್ತನಿರುವ ನಿಮ್ಮ ಒಳ್ಳೆ ನಡವಳಿಕೆಯನ್ನು ಕುರಿತು ಬೈಯುವವರು ನಿಮ್ಮ ನಿಂದಿಸುವುದಕ್ಕೆ ನಾಚಿಕೆ ಪಡಬೇಕು. ಹಂಗಿದೆ, ನಿಮ್ಮ ಮೇಲೆ ಹೆಂಗಿದೆ ಓದಿ ಒಂದ್ಸಾರಿ. ಯಾವಾಗ ಒಳ್ಳೆ ನಡವಳಿಕೆಯಲ್ಲಿ ಇರುವಾಗ ನಾವು ಈಗ ಕ್ರಿಸ್ತನ್ ಇದ್ದೀವಂತ ಒಳ್ಳೆ ನಡತೆಯಲ್ಲಿ ಇರುವಾಗ, ಮುಂದೆ ನಮ್ಮನ್ನು ಬೈಯುವವರು ನಿಂದಿಸುವವರು ಈಗ ನಮ್ಮನ್ನು ನೋಡಿ ಬಾಯಿ ಎತ್ತಬೇಕಾದ್ರೆ ನಾಚಿಕೆ ಮಾಡಬೇಕಂತ. ಯಾವುದಕ್ಕೆ ನಾಚಿಕೆ ಮಾಡಬೇಕಂತ ಗೊತ್ತಾ? ನಮ್ಮ ಒಳ್ಳೆತನವನ್ನು ನೋಡಿ ನಮ್ಮನ್ನ ಬೈಬೇಕು ಅಥವಾ ಏನಾದರೂ ಮಾತಾಡಬೇಕು ಅಂತ, ಕೆಟ್ಟದೇನಾದರೂ ಮಾತಾಡಬೇಕು ಅಂತ ಆಲೋಚನೆ ಮಾಡಿದ್ರೆ, ನಿಂದಿಸಬೇಕಂತ ಆಲೋಚನೆ ಮಾಡಿದ್ರೆ ಅವರು ನಾಚಿಕೆ ಪಡಬೇಕಂತ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಯಾರು ನಾಚಿಕೆ ಪಡಬೇಕಂತೆ? ನಮ್ಮನ್ನು ಒಳ್ಳೆಯವರಲ್ಲ, ಕೆಟ್ಟವರು ತಿಳಿದಿರಲ್ಲ, ನಮ್ಮ ಒಳ್ಳೆಯ ಕ್ರಿಯೆಯನ್ನು ನೋಡಿ ಅವ್ರು ನಾಚಿಕೆ ಪಡಬೇಕು. ನಮ್ಮ ನೇಷನ್ ಬೈಬೇಕಂದ್ರೆ, ನಮ್ಮ ನಿಂದಿಸಬೇಕಂದ್ರೆ ಅವ್ರು ನಾಚಿಕೆ ಪಡಬೇಕು. ಯಾಕೆ ಗೊತ್ತಾ? ನಮ್ಮ ಒಳ್ಳೆಯ ಕ್ರಿಯೆಗಳು ಅವರ ಮುಂದೆ ಕ್ರಿಸ್ತನನ್ನು ಕಾರಣವಾಗಿ ಮಾಡುವಾಗಲೇ ನಮ್ಮನ್ನು ಬೈಯುವವರು, ನಮ್ಮ ಹಿಂಸೆಪಡಿಸುವವರು ನಮ್ಮನ್ನು ನೋಡಿ ನಾಚಿಕೆ ಪಡ್ತಿರುವುದಾಗಿ ದೇವರು ವಾಕ್ಯ ನಮಗೆ ವಾಗ್ದಾನ ಮಾಡ್ತಾ ಇದ್ದಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಆಲೋಚನೆ ಮಾಡಿ ಮತ್ತೆ ಸಮಯದಲ್ಲಿ ನನ್ನನ್ನು ಒಂದು ವೇಳೆ ಯಾರಾದ್ರೂ ಏನಾದ್ರು ಅನ್ಕೊಳ್ತಾ ಇದ್ರೆ ಅವ್ರನ್ನ ನಾಚಿಕೆ ಪಡಬೇಕು. ಹಲ್ಲೆಲೂಯಾ. ಅವ್ರನ್ನ ನೋಡಿ ಯಾರನ್ನ ನಾಚಿಕೆ ಪಡಬೇಕು? ಕ್ರಿಸ್ತನಲ್ಲಿ ಇದನ್ನಂತ ನೋಡಿ ಅವ್ರು ನಾಚಿಕೆ ಪಡಬೇಕು. ಹಲ್ಲೆಲೂಯಾ. ನೀನು ಬಂದ್ಮೇಲೆ ವಾಕ್ಯ ಕೇಳ್ತಾನೆ, ನಾನು ಜೀವಿಸ್ತೇನೆ ನನಗಂತಂದ್ರೆ ದೇವರ ಸಹಾಯ ಇಲ್ಲದೆ ಯಾವ ನೀತಿವಂತನಾಗಿ ಜೀವಿಸಲಿಕ್ಕೆ ಸಾಧ್ಯವಿಲ್ಲ. ದೇವರ ಸಹಾಯ ಇಲ್ಲದೆ ಯಾರು ಸಮಾಧಾನವಾಗಿ ಜೀವಿಸಲಿಕ್ಕೆ ಸಾಧ್ಯವಿಲ್ಲ. ಯಾರು ದೇವರ ಸಹಾಯ ಇಲ್ಲದೆ, ಪರಿಶುದ್ಧಾತ್ಮನ ಸಹಾಯ ಇಲ್ಲದೆ ಯಾರು ಕೂಡ ಸಮಾಧಾನವಾಗಿ ಜೀವಿಸಲಿಕ್ಕೆ ಸಾಧ್ಯವಿಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ಆಲೋಚನೆ ಮಾಡು.
ನಾನು ಕೇಳುವಂಥ ಮಾತು ಏನಾಗಿದೆ? ನನ್ನನ್ನು ಯಾರಾದರೂ ಬೈಬೇಕು, ನಿಂದೆ ಮಾಡಬೇಕು ಅಂತಂದರೆ ನಾಚಿಕೆ ಪಡಬೇಕಂತ. ಯಾವುದಕ್ಕೆ ನಾಚಿಕೆ ಪಡ್ತಾರೆ ಗೊತ್ತಾ? ನಿನ್ನ ಒಳ್ಳೆ ಕ್ರಿಯೆಗಳು ನಡೆಯುವಾಗ, ನಿನ್ನ ಒಳ್ಳೆ ನಡತೆಯಲ್ಲಿ ಜೀವಿಸುವಾಗ, ನೀನು ಸಮಾಧಾನವಾಗಿರುವಾಗ ನಿನ್ನನ್ನು ನೋಡಿ ಅವರು ನಾಚಿಕೆ ಪಡಬೇಕಂತೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಾವು ಮುಂದೆ ನೋಡಿಕೊಳ್ಳುವಾಗ ಕೆಟ್ಟ ನಡತೆಯುಳ್ಳವರಾಗಿ ಬಾಧ ಪಡೋದಕ್ಕಿಂತ ಒಳ್ಳೆ ನಡತೆಯುಳ್ಳವರಾಗಿ ದೇವರ ಚಿತ್ತದಂತೆ ನಡೆಯುವುದು ಒಳ್ಳೆಯದು. ಬಾ, ಎಷ್ಟಾಗಿದೆ ಮಾತನ್ನು. ಕೆಟ್ಟ ನಡತೆಯುಳ್ಳವರಾಗಿ ಬಾಧ ಪಡೋದಕ್ಕಿಂತ ಒಳ್ಳೆ ನಡತೆಯುಳ್ಳವರಾಗಿಯೇ ದೇವರ ಚಿತ್ತವಿದ್ದರೆ ಬಾಧೆ ಪಡುವುದೇ ಲೇಸು. ಹಲ್ಲೆಲೂಯಾ, ಹಲ್ಲೆಲೂಯಾ. ನಮ್ಮಲ್ಲಿ ಬಾಧೆ ಇದ್ರೆ, ನೋವಿದ್ರೆ, ಸೈನಿಕರಿದ್ರೆ, ಕ್ರಿಸ್ತರಲ್ಲಿ ನಮ್ಮಲ್ಲಿ ಎತ್ತರು ಇದ್ದರೆ, ಒಂದು ವೇಳೆ ನಾವು ಅದರಲ್ಲಿ ಬಾಧೆ ಪಡುವುದೇ ಲೇಸು ಅಂದ್ರೆ ಒಳ್ಳೆಯದು ಆಗ್ತದೆ, ಅದು ಒಳ್ಳೆಯದು. ಹಲ್ಲೆಲೂಯಾ, ಹಲ್ಲೆಲೂಯಾ. ನಾವು ವಾಕ್ಯ ಕೇಳ್ತೀವಿ, ಕ್ರಿಸ್ತನಿಂದ ಹಿಂಸೆಪಡುವವರು ಧನ್ಯರು, ಕ್ರಿಸ್ತನಿಂದ ಹಿಂಸೆಪಡುವವರು ಧನ್ಯರು. ಇವತ್ತು ಈ ರಾತ್ರಿ ಆಲೋಚನೆ ಮಾಡು. ನಾನು ದೇವರ ವಾಕ್ಯ ಕೇಳ್ತಾ ಇದ್ದೇನೆ. ಈ ವಾಕ್ಯ ಕೇಳುವ ನಾನು ಈ ತಿಂಗಳ ಕೊನೆಯ ದಿನದಲ್ಲಿ ಏನ್ ನಿರ್ಧಾರ ಮಾಡಿಕೊಳ್ಳಬೇಕು? ನಾನು ನೂತನ ದಿನದಲ್ಲಿ ಹೆಜ್ಜೆ ಇಡ್ತಾ ಇದ್ದೀನಿ. ನಾನು ಹೇಗೆ ಜೀವನ ಹೊಸ ದಿನದಲ್ಲಿ, ಹೊಸ ತಿಂಗಳಲ್ಲಿ ನಾನು ಪ್ರಾರಂಭ ಮಾಡಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ಅನಿಸಿದ ಅನ್ನ ಯಾರು ತಿನ್ನಲ್ಲ, ಎಣ್ಣೆದು ಮಣ್ಣದು ಯಾರು ತಿನ್ನಲ್ಲ. ಹಲ್ಲೆಲೂಯಾ. ಅದು ಏನ್ ಮಾಡ್ತಾರೆ ಗೊತ್ತಾ? ಅದನ್ನ ಬಿಸಾಕಿ ಬಿಡ್ತಾರೆ. ಬಿಸಾಕಿ ಅರ್ಥ ಆಯ್ತಾ? ಅದನ್ನ ಬಿಸಾಕಿ ಬಿಡ್ತಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಈ ದಿನ ವರ್ಷ ಮಾಡು ದೇವರೇ, ಈ ತಿಂಗಳೆಲ್ಲ ಈ ದಿನವರೆಗೂ ನನ್ನ ಕಾದು ಕಾಪಾಡಿದೆ. ಒಂದು ವೇಳೆ ನಾನು ಏನಾದರೂ ಕೆಟ್ಟದಿದ್ದರೆ ಸ್ವಾಮಿ, ಈ ತಿಂಗಳೇ, ಈ ಕೊನೆಯ ದಿನದಲ್ಲಿ ನಾನು ಅದನ್ನು ಬಿಡುತ್ತೇನೆ. ನಾಳೆಯಿಂದ ಹೊಸದನ್ನು ಪ್ರಾರಂಭ ಮಾಡ್ತೇನೆ. ಆ ಹೊಸದು ಏನಂತಂದ್ರೆ ಒಳ್ಳೆಯದನ್ನೇ ಮಾಡುತ್ತೇನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದಕ್ಕೆ ಬರ್ತದೆ, ಯಾವನಾದ್ರೂ ಕ್ರಿಸ್ತನಲ್ಲಿ ಬಂದರೆ ಹಳೆದೆಲ್ಲ ಹೋಯಿತು, ನೂತನ ಸೃಷ್ಟಿಯಾಗ್ತು. ಹಲ್ಲೆಲೂಯಾ, ಹಲ್ಲೆಲೂಯಾ. ಈ 3 ತಿಂಗಳ ಕೊನೆಯ ದಿನದಲ್ಲಿ ನಿರ್ಧಾರ ಮಾಡಿಕೊ, ನನ್ನನ್ನು ದೇವರು ನೂತನ ಪಡಿಸ್ತಾ ಇದ್ದಾನೆ. ನೂತನ ತಿಂಗಳಲ್ಲಿ ಪ್ರವೇಶಿಸಲಿಕ್ಕೆ ದೇವರನ್ನು ನೂತನ ಪಡಿಸ್ತಾ ಇದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ.